ನಾಡಿನ ಜನತೆಗೆ ವಿಜಯಪುರ ಹೋಳಿ ಹಬ್ಬದ ಶುಭಾಶಯಗಳು. ನಮ್ಮ ದೇಶ ವಿಶ್ವದಲ್ಲೇ ಒಂದು ಅಣ್ಣ ತಮ್ಮಂದಿರಂತೆ ಇರುವಂತ ದೇಶ. ಈ ನಮ್ಮ ದೇಶದಲ್ಲಿ ವಿಭಿನ್ನ ಜಾತಿಯವರು, ಸಮಾಜದವರು, ಬೇರೆ ಬೇರೆ ಭಾಷೆಗಳವರು ಇದ್ರೂ ಕೂಡ ಇವತ್ತಿನವರೆಗೂ ಎಲ್ಲರೂ ಕೂಡಿ ಜೊತೆಯಾಗಿ ನಾವು ಬಾಳೆ ಮಾಡ್ತಾ ಬಂದೀವಿ. ಯಾವುದೇ ಹಬ್ಬ ಬರಲಿ ಇವತ್ತು ಎಲ್ಲರೂ ಕೂಡಿ ನಾವು ಮಾಡ್ತಾ ಬಂದೀವಿ. ಹೋಳಿ ಹಬ್ಬ ಬರಲಿ, ಸಂಕ್ರಾಂತಿ ಬರಲಿ, ದೀಪಾವಳಿ ಬರಲಿ, ರಂಜಾನ್ ಹಬ್ಬ ಬರಲಿ, ಬಕ್ರೀದ್ ಬರಲಿ, ಮೊಹರಂ ಬರಲಿ, ಇನ್ನೂವರೆಗೂ ಇನ್ನೇನಿದೆ ಸ್ಪೆಷಲಿ ನಮ್ಮ ಬಿಜಾಪುರ ನಗರದವರು ಅಂತಂದ್ರು ಎಲ್ಲರ ಪ್ರೀತಿಯಿಂದ ನಾವು ಹೋಗ್ತಾ ಬಂದೀವಿ. ಮುಂದಾದ್ರೂ ನಾವು ಇದೇ ರೀತಿ ಹೋಗ್ಬೇಕಾಗಿದೆ. ಈಗ ಯೋಗಿಯವರು ಈ ರೀತಿ ಹೇಳ್ತಾರ, ನಿಮ್ಮ ವರ್ಷಕ್ಕೊಮ್ಮೆ ನಮ್ದು ಹೋಳಿ ಬರ್ತೈತಿ, ನಿಮ್ಗೆ ಪ್ರತಿ ವಾರ ನಿಮ್ಗೆ ಜುಮ್ಮಾ ಬರ್ತೈತಿ. ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ಇಟ್ ಈಸ್ ಕ್ವಶನ್ ಆಫ್ ಪ್ರೇಯರ್ ಇದೆ. ಜುಮ್ಮಾ ಅಂದ್ರೆ ಹೋಲ್ ಡೇ ಮಾಡುವಂತ ಅಲ್ಲ. ಇದು ಕೆಲವೇ ನಿಮಿಷ, ಒಂದು ಹಾಫ್ ಆನ್ ಅವರ್ ಜುಮ್ಮಾ ಇರ್ತೈತಿ, ಅವ್ರು ಮಾಡ್ಲಿ. ನೀವು ಹೋಲ್ ಡೇ ನೀವು ಇದು ಮಾಡ್ರಿ, ಹೋಳಿ ಮಾಡ್ರಿ, ಅದಕ್ಕೇನು ಪ್ರಾಬ್ಲಮ್ ಐತಿ. ನಾವು ಸಮಾಜದಲ್ಲಿ ಒಡಕು ಹುಟ್ಟುವಂತ ಭಾಷಣಗಳು ಮಾಡಬಾರ್ದು. ಸಮಾಜ ನಮ್ಮ ಸಮಾಜಕ್ಕೆ ನಾವು ಬಹಳ ಪ್ರೀತಿ ಮಾಡ್ತೇವೆ. ಇದಕ್ಕೆ ಬಿಜೆಪಿ ಅವ್ರದ್ದು ಏನಾಗಿತ್ತು ಅಂದ್ರೆ ಅದು ನಾವು ಬರೀ ಹಿಂದೂಗಳ ಸಲುವಾಗಿ ಇದೀವಿ ಅನ್ನುವಂತ ಈ ಭಾವನೆಯನ್ನು ಉತ್ಪನ್ನ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ವಿಚಾರದಲ್ಲಿ ಇವತ್ತು ಹಿಂದೂ ಆಗಲಿ, ಇವತ್ತು ಮುಸಲ್ಮಾನ್ ಆಗಲಿ, ಅವ್ರ ಅಣ್ಣತವ್ರು ಇದ್ದಾರೆ, ಯಾವಾಗಲೂ ಜೊತೆಯಾಗಿ ಬಾಳೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಯಾವ್ದು ಹಬ್ಬ ಬರಲಿ ಆ ಹಬ್ಬಗಳನ್ನು ಜೊತೆಯಾಗಿ ಮಾಡ್ಕೊತಾ ಬಂದಿದ್ದಾರೆ. ಇದೇ ರೀತಿ ನಾವು ಮುಂದೆ ಹೋಗ್ಬೇಕು. ಮತ್ತು ನಾನು ನಮ್ಮೆಲ್ಲ ಅಣ್ಣ ತಮ್ಮರಿಗೆ ಇವತ್ತು ಹಿಂದೂಗಳು ಆಗಲಿ, ಮುಸಲ್ಮಾನರು ಆಗಲಿ, ತಮ್ಮಲ್ಲಿ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಸಮಾಜ ಹೊಡೆಯೋದು ಕೆಲವೊಬ್ಬರು ಪ್ರಯತ್ನ ಮಾಡ್ತಾ ಇರ್ತಾರೆ. ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು, ಅದೆಲ್ಲ ನಮ್ಮಲ್ಲಿ ಒಡಕು ತಂದ ಕಿಸಿಂದ ಜಗಾಡ್ಲಿ, ಬಡದಾಡ್ಲಿ ಅಂತ ಇನ್ನೊಂಥ ಭಾವನೆಗಳನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲೇ ಒತ್ತಿ ಇಡಬೇಕು. ಅವ್ರಿಗೆ ನಾವು ಹೋಗಂತ ಕೊಡಬಾರ್ದು. ನಾವು ಯಾವ ರೀತಿ ಬಂದೀವಿ, ಯಾಕಂದ್ರೆ ಹಿಂದೂ ಸಮಾಜ ಇವತ್ತು ಹುಟ್ಟಿದ್ದಲ್ಲ, ಹಿಂದೂ ಧರ್ಮ ಇವತ್ತು ಮುಸ್ಲಿಂ ಸಮಾಜ ಅಥವಾ ಇಸ್ಲಾಂ ಇವತ್ತು ಹುಟ್ಟಿದ್ದಲ್ಲ. ಇವು ಸಾವಿರಾರು ವರ್ಷಗಳಿಂದ ಬಂದಂತ ಧರ್ಮಗಳು ಅದಾವ. ಅದ್ರ ಬಗ್ಗೆ ನಾವು ನಮ್ಮ ಸಮಾಜ, ನಮ್ಮ ಜಾತಿ, ನಮ್ಮ ಧರ್ಮ ಅನ್ನೋಕ್ಕಿಂತಲೂ ನಮ್ಮ ಎಲ್ಲರ ಧರ್ಮ, ನಮ್ಮ ಎಲ್ಲರ ಸಮಾಜ, ನಾವೆಲ್ಲರೂ ಕೂಡಿ ಬಾಳೆ ಮಾಡೋಣ ಅಂತ ಭಾವನೆಗಳನ್ನು ತೋರುವಂತ ಪ್ರಯತ್ನ ಮಾಡಬೇಕು. ಇವತ್ತ ಈ ದೇಶದಲ್ಲಿ ತಾವು ನೋಡ್ಕೊಂಡು ಬಂದಿರಿ, ಮುಸಲ್ಮಾನ್ ರಾಜಗಳು ಇದ್ರು, ಸಾವಿರಾರು ವರ್ಷ ಆಳಿದ್ದಾರೆ ಈ ದೇಶ. ನಮ್ಮ ದೇಶ 1000 ವರ್ಷ ಆಳಿದ್ರು ಕೂಡ ಎಲ್ಲೇನು ಕಾಮು ಗಲಭೆ ಆಗಿಲ್ಲ. ಈಗ ಇವತ್ತಿಗೂ ಕೂಡ 70 ವರ್ಷ ಆದ್ರೂ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕರು ಇವತ್ತಿಗೂ ಕಾಮು ಸೌಹಾರ್ದ ನಾವು ಕಾಯಂ ಮಾಡ್ಕೊಂಡು ಬಂದಿವಿ. ಅದು ಕೆಲವೊಂದು ಜನ ಅದು ಅವರಿಗೆ ನಮ್ಮ ದೇಶ ಶಾಂತಿಯುತವಾಗಿ ಇರಲಿ ಅನ್ನೋಂತ ಅವ್ರ ಬಳಿ ಭಾವನೆ ಇಲ್ಲ. ಅದಕ್ಕೆ ಈ ದೇಶದ ಒಂದು ಇದು ಹೊಡಿಬೇಕು, ಇದೊಂದು ಒಂದು ಯೂನಿಟಿ ಏನಿದೆ ಅದು ಏಕತಾ ತೆಗೆದು ಹಾಕಬೇಕು. ಹಿಂದೂ ಮುಸಲ್ಮಾನರು ಈಗ ಏನು ಬೇರೆ ದೇಶದಲ್ಲಿ ನಾವು ನೋಡ್ತಾ ಇರ್ಬೇಕು, ಯಾವ ರೀತಿ ಕಚ್ಚಾಡ್ತಾರ, ಬಡದಾಡ್ತಾರ ಅಲ್ಲಿ ಜನಾಂಗ. ನಮ್ಮ ದೇಶದಲ್ಲಿ ಆ ರೀತಿ ಇಲ್ಲ. ಕೆಲವೊಂದು ಭಾಗದಲ್ಲಿ ಇದೆ. ಅದನ್ನು ಕೂಡ ಏನೈತಿ ಪ್ರಚೋದನವಾಗಿ ಮಾಡುವಂತ ಕೆಲಸ ಇದೆ. ಆದ್ರೆ ನಮ್ಮ ಎಸ್ಪೆಷಲಿ ಕರ್ನಾಟಕ ಆಗಲಿ, ನಮ್ಮ ಬಿಜಾಪುರ ನಗರ ಆಗಲಿ, ನಮ್ಮ ಡಿಸ್ಟ್ರಿಕ್ಟ್ ಆಗಲಿ, ಇಲ್ಲಿ ಎಲ್ಲರೂ ಕೂಡ ನಾವು ಪ್ರೀತಿಯಿಂದ ಬಂದೀವಿ. ಮುಂದಾದ್ರೂ ನಾವು ಪ್ರೀತಿಯಿಂದ ಇರೋಣ ಅನ್ನೋ ಯಾಕಂದ್ರೆ ನಾವು ಬಡದಾಡುವಲ್ಲಿ ಯಾರಿಗೂ ಫೈದೆ ಇಲ್ಲ. ಈಗ ಇಲೆಕ್ಷನ್ ಬರ್ತಾವ ಹೋಗ್ತಾವ, ಇಲೆಕ್ಷನ್ ಆಗಿ ಜಾತೀಯತ ಮಾಡ್ತಾರ, ಜಾತೀಯತ ಮಾಡಿ ಆರ್ಷನ್ ಬರ್ತಾರ. ಮುಂದೇನೈತಿ? ಸಮಾಜಕ್ಕೆ ಕೊಡುಗೆ ಬೇಕಲ್ಲ. ಏನ್ ಕೊಡುಗೆ ಇದೆ ಇವರು ಸಮಾಜಕ್ಕೆ? ಸಮಾಜ ಹೆಸರು ಮೇಲೇನೂ ಬರ್ತೀರಿ. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಯುವರ್ ಕಮ್ಯುನಿಟಿ? ಇಲ್ಲ, ಯಾರು ಏನು ಮಾಡುದಿಲ್ಲ. ನಾನು 50 ವರ್ಷ ಆಯ್ತು ರಾಜಕೀಯ ಜೀವನದಲ್ಲಿ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೀನಿ. ಇವೆಲ್ಲ ಹುಟ್ಟು ಹಾಕಿ ಸಮಾಜ ಹೊಡೆಯುವಂತ ಪ್ರಯತ್ನ ಮಾಡಂತ ಜನ ಇದ್ದಾರೆ. ಅವ್ರನ್ನ ಬಡಿಬೇಕಾಗಿದೆ. ನಮ್ಗೆ ಹಿಂದೂ ಮುಸ್ಲಿಂ ಯೂನಿಟಿ ಬಹಳ ಮುಖ್ಯವಾಗಿದೆ. ಇದರಲ್ಲೇ ನಮ್ದು ಎಲ್ಲರೂ ಒಳ್ಳೆದನ ಇದರಲ್ಲಿ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಬಾಳೋಣ. ಇಂತಹ ಒಂದು ಪವಿತ್ರವಾದಂತಹ ಹಬ್ಬದಲ್ಲಿ, ಹೋಳಿ ಹಬ್ಬದಲ್ಲಿ ನಾನು ನಮ್ಮೆಲ್ಲ ಅಣ್ಣ ತಮ್ಮರಿಗೆ ಶುಭಾಶಯಗಳು ಹೇಳಿ, ಅದೇ ರೀತಿ ಮುಸಲ್ಮಾನ್ ಬಾಂಧವರು ರಂಜಾನ್ ತಿಂಗಳಲ್ಲಿ ಇದ್ದಾರೆ, ಅವರು ರೋಜಾ ಮಾಡ್ತಾರ. ಅವರಿಗೂ ಕೂಡ ಏನೈತಿ ನಮ್ಮ ಕಡೆಯಿಂದ ಒಂದು ಒಳ್ಳೆ ಶುಭ ಹಾರೈಕೆ ಹಾರಿಸ್ತಾ
ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. अस्सलाम वालेकुम रहमतुल्लाहि व बरकातुहू। तमाम हिंदू भाइयों को मैं अपनी जानिब से होली की मुबारकबाद देता हूँ। और जहाँ तक होली का ताल्लुक है, इस बार रमज़ान में आई है और हम इस्तकबाल करते हैं इस त्यौहार का। और अपनी जानिब से हम पूरी कोशिश करेंगे कि इस त्यौहार बहुत सुकून और अमन से मनाया जाए। और हम सबसे अपील भी करते हैं कि ये जो त्यौहार रहते हैं, एक खुशी का माहौल रहता है, तो हमें खुशी को बांटना चाहिए। ना कि वो जो संभल का एक पुलिस ऑफिसर ने कहा कि तुम अपने अपने घरों में रह जाओ, नहीं, ये माहौल को बिगाड़ना नहीं है हमको। ये देश एक यूनिक देश है। इस देश में सब हम मिलकर रहे हैं, मिलकर हैं और इंशाअल्लाह हम सब मिलकर रहेंगे। हिंदू मुस्लिम भाई की तरह रहे हैं और आगे भी रहेंगे। तो तमाम बीजापुर शहर वालों को होली की मुबारकबाद देते हुए फिर से एक बार अपील करता हूं कि सब हम मिलजुल कर इस त्योहार को मनाएंगे। मैं अब्दुल समद सुतार, डिस्ट्रिक्ट जनरल सेक्रेटरी, डिस्ट्रिक्ट कांग्रेस।